ರಾಜ್ಯಾದ್ಯಂತ ಇವತ್ತು ಮಹತ್ವದ ಪ್ರಕ್ರಿಯೆ ಆರಂಭ ಆಗಿದೆ. ಅನರ್ಹ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕುವಂತಹ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿದೆ. ಹಾಗಾದ್ರೆ ಏನಿದು SIR? ಯಾವ ದಾಖಲೆ ಕೊಡಬೇಕು? ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಎಲ್ಲದರ ಬಗ್ಗೆ ಇನ್ ಡೀಟೇಲ್ ತೋರಿಸ್ತೀವಿ ನೋಡಿ. ರಾಜ್ಯಾದ್ಯಂತ ಅಧಿಕೃತವಾಗಿ SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆರಂಭವಾಗಿದೆ. 59,000ಕ್ಕೂ ಹೆಚ್ಚು BLOಗಳು ಅಂದ್ರೆ ಬೂತ್ ಲೆವೆಲ್ ಆಫೀಸರ್ಗಳು ಮನೆ ಮನೆಗೆ ತೆರಳಿ ರಾಜ್ಯದ 5,54,00,000 ಮತದಾರರ ಮಾಹಿತಿಯನ್ನ ಮರುಪರಿಶೀಲನೆ ಮಾಡುವ ಅತಿ ದೊಡ್ಡ ಕಾರ್ಯಾಚರಣೆ ಆರಂಭವಾಗಿದೆ. ಇಂದು ಆರಂಭವಾಗಿರುವ ಈ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಜುಲೈ 29ರವರೆಗೂ ನಡೆಯಲಿದೆ. ಮತದಾರರ ಪಟ್ಟಿಯ ಸಂಪೂರ್ಣ ಮರುಪರಿಶೀಲನೆ ನಡೆಸಲಾಗುತ್ತೆ. ಮತಪಟ್ಟಿಯಲ್ಲಿರುವವರ ಪೈಕಿ ಯಾರು ಮೃತಪಟ್ಟಿದ್ದಾರೆ, ಯಾರ ಹೆಸರು 2 ಕಡೆ ಇದೆ, ಯಾರು ಬೇರೆ ಕಡೆಗೆ ಸ್ಥಳಾಂತರಗೊಂಡಿದ್ದಾರೆ, ಯಾರು ಹೊಸದಾಗಿ ಮತದಾರರಾಗಿದ್ದಾರೆ, ಹೀಗೆ ಮನೆ ಮನೆಗೆ ತೆರಳಿ ಮತದಾರರ ಮಾಹಿತಿ ಸಂಗ್ರಹಿಸುವ ಕಾರ್ಯಾಚರಣೆ ಇದಾಗಿದೆ. ಹೀಗೆ ಬೂತ್ ಲೆವೆಲ್ ಆಫೀಸರ್ಗಳು ನಿಮ್ಮ ಮನೆಗೆ ಬರಲಿದ್ದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. ಈ ಫಾರ್ಮ್ ಅನ್ನ ನೀವು ತುಂಬಬೇಕಾಗುತ್ತೆ. ಒಂದು ವೇಳೆ ನೀವು ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗದಿದ್ರೆ, ನಿಮ್ಮ ವಿವರ ಪರಿಶೀಲನೆ ಆಗದೇ ಇದ್ರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಕೈಬಿಟ್ಟು ಹೋಗುವ ಸಾಧ್ಯತೆ ಇದೆ. ಹೀಗಾಗಿ ಕಡ್ಡಾಯವಾಗಿ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವಂತೆ ಚುನಾವಣಾ ಆಯೋಗ ಮನವಿ ಮಾಡಿದೆ. ಒಂದು ವೇಳೆ SIR ಪ್ರಕ್ರಿಯೆಯಲ್ಲಿ ಅನರ್ಹರು ಪತ್ತೆಯಾದ್ರೆ ರಾಜ್ಯ ಸರ್ಕಾರದಿಂದ ಸಿಗೋ ಎಲ್ಲ ಸೌಲಭ್ಯಗಳನ್ನು ಕಳೆದುಕೊಳ್ಳಲಿದ್ದಾರೆ. ಮತದಾರರು ತಮ್ಮ ಹಕ್ಕನ್ನು ಉಳಿಸಿಕೊಳ್ಳೋದ್ರಲ್ಲಿ ವಿಫಲ ಆದ್ರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ಸಿಗೋದಿಲ್ಲ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಸೇರಿ ಸರ್ಕಾರಿ ಯೋಜನೆಗಳು ಕಂಪ್ಲೀಟ್ ಬಂದ್ ಆಗಲಿದೆ ಅಂತ ಸ್ವತಃ CM DK ಶಿವಕುಮಾರ್ ಅವರೇ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿಮ್ಮ ಮತದ ಹಕ್ಕನ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಿಂದ ಯಾವ್ದಾವ ಸ್ಕೀಮ್ ಬರ್ತಾ ಇದೆ ನಿಮ್ಗೆ, ಅವಕ್ಕೆಲ್ಲಕ್ಕೂ ಕೂಡ ಮುಂದಕ್ಕೆ ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದನೇ ಇವತ್ತು ನಾವು ಪವರ್ ಡಿಪಾರ್ಟ್ಮೆಂಟ್ ಇಂದ ಎಲೆಕ್ಟ್ರಿಕ್ ಗೃಹಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಎಲ್ಲ ಏನು ಬೇರೆ ಬೇರೆ ಸ್ಕೀಮ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಒದಗಿಸ್ಕೊಡ್ಲಿಕ್ಕೆ, ವಾಪಸ್ ವೆರಿಫಿಕೇಶನ್ ಮಾಡಲಿಕ್ಕೆ ಇವತ್ತು ನಾವು ಇನ್ನೊಂದು 2-3 ದಿನದಲ್ಲೇ ಹೊಸ ಅರ್ಜಿಗಳನ್ನ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಮಾಡ್ತೇವೆ. ನಾನು ಯಾಕೆ ಹೇಳಿದ್ದೀನಿ ಅಂದ್ರೆ, ಬೇರೆ ರಾಜ್ಯದಲ್ಲಿ ಈ ಏನು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ, ಸರ್ಕಾರದ ಸೌಲಭ್ಯ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಬಿಹಾರಲ್ಲಿ ನಿಲ್ಲಿಸ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ ನಿಲ್ಲಿಸ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಅದೇ ಮಾನದಂಡ ನಮ್ಮ ರಾಜ್ಯಕ್ಕೂ ಬರ್ಬೋದು. ಈಗ ಅವನು ಮತದಾರ ಇಲ್ಲದೆ ಹೋದ್ಮೇಲೆ ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಎಲ್ಲೋ ವೋಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ವೋಟ್ ಮತದಾರ ಇತ್ತು ಅಂದ್ರೆ ಅವನಿಗೆ ಕೊಡೋಣ. ಯಾವುದೋ ಊರಿಂದ ಬಂದು ಅಲ್ಲೂ ತಗೊಂಡು ಇಲ್ಲೂ ತಗೊಳ್ಳೋದಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ. ಎಲ್ಲರೂ ಒಂದ್ ಕಡೆ ಕೊಡಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯದವರು ಇದ್ದಾರೆ, ನಮ್ಮ ರಾಜ್ಯದವ್ರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ. CM DK ಶಿವಕುಮಾರ್ ಮನೆಯಿಂದಲೇ ಬೆಂಗಳೂರಿನಲ್ಲಿ SIR ಆರಂಭ. ಬೆಂಗಳೂರಿನಲ್ಲಿ CM DK ಶಿವಕುಮಾರ್ ಮನೆಯಿಂದಲೇ SIR ಪ್ರಕ್ರಿಯೆ ಆರಂಭವಾಯಿತು. ಸದಾಶಿವನಗರದಲ್ಲಿರೋ ಮನೆಯಲ್ಲಿ CM DKಶಿಯಿಂದ BLOಗಳು ಮಾಹಿತಿ ಪಡೆದ್ರು. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ, ಕನಕಪುರ ತಹಶೀಲ್ದಾರ್ ಖುದ್ದಾಗಿ SIR ನಡೆಸಿದ್ರು. CM ಫೋನ್ನಲ್ಲೇ ಅಧಿಕಾರಿಗಳು ಆಪ್ ಅನ್ನ ಡೌನ್ಲೋಡ್ ಮಾಡಿದ್ರು. ಈ ವೇಳೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಎಂದಿರೋ CM ಆಪ್ನಲ್ಲೇ ಫಾರ್ಮ್ ಭರ್ತಿ ಮಾಡಿದ್ರು. ಬಳಿಕ ಮಾತನಾಡಿದ CM DK, ನಾನು ಕೂಡ ಅನ್ಎಜುಕೇಟೆಡ್, ಮಾಹಿತಿ ಪಡೆದು ಫಾರಂ ತುಂಬಿದ್ದೇನೆ, ಎಲ್ಲರೂ ಮಾಹಿತಿ ಪಡೆದು ಫಾರಂ ತುಂಬಿ ಅಂತ ಹೇಳಿದ್ರು. ನಾನು ಅನ್ಎಜುಕೇಟೆಡ್, ನಾನು ಟ್ರೈ ಮಾಡಿದೆ. ಅದಕ್ಕೆ ನಾನು ಬೇರೆಯವ್ರು ಕೇಳ್ತೇವೆ. ನನಗೆ ಈ ಆಪ್ ಎಲ್ಲ ನನಗೂ ಗೊತ್ತಿಲ್ಲ, ಡೌನ್ಲೋಡ್ ಮಾಡ್ಕೋದು ಗೊತ್ತಿಲ್ಲ. ಅದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದಿದ್ದು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೇರವಾಗಿ ಆ ಆಪಲ್ ಮಾಡ್ಕೋದು ಬೇರೆ. ನೀವು ಫಾರಂ ತೆಗೆದುಕೊಂಡು ಆ ಫಾರಂನ ಎಂಟ್ರಿ ಮಾಡುವಂತ ಕೆಲಸ ನೀವು ಮಾಡಿ. ಇನ್ನು SIR ನಲ್ಲಿ ಒಂದು ವೇಳೆ ಡೌಟ್ ಬಂದ್ರೆ ಮತದಾರರು ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ಕೊಡಬೇಕಾಗುತ್ತೆ. ಇದರ ಬಗ್ಗೆ ನಿನ್ನೆ ಪ್ರತಿಕ್ರಿಯಿಸಿದ CM DK, ಪ್ರತಿಯೊಬ್ಬರಿಗೂ ಸರ್ಕಾರ ಶಾಶ್ವತ ನಿವಾಸ ಪತ್ರ ಕೊಡುತ್ತೆ. ಈ ಪ್ರಮಾಣ ಪತ್ರವನ್ನ ಸುಗಮವಾಗಿ ಹಂಚಿಕೆ ಮಾಡೋ ಕೆಲಸವನ್ನ ಮಾಡ್ತೀವಿ ಎಂದಿದ್ದಾರೆ. ಪ್ರತಿ ಮನೆಗೂ ಕೂಡ ಶಾಶ್ವತವಾದಂತ ನಿವಾಸ ಪ್ರಮಾಣ ಪತ್ರವನ್ನ ಸುಗಮವಾಗಿ ಕಾಲಬದ್ಧವಾದಂತ ವಿತರಣೆ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ. ಇನ್ನು ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಕೂಡ ತಮ್ಮ ಮನೆಯಲ್ಲೇ SIR ಫಾರ್ಮ್ ತುಂಬಿದ್ರು.
ಜಿಲ್ಲೆಯಲ್ಲಿಯೂ ಎಸ್ಐಆರ್, ಅನರ್ಹ ಮತದಾರರಿಗೆ ಆತಂಕ. ಇನ್ನು ಬೆಂಗಳೂರಿನ ಜೊತೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಎಸ್ಐಆರ್ ಆರಂಭವಾಗಿದೆ. ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ್ರು. ಶಿಕಾರಿಪುರ ನಿವಾಸದಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ ವೇಳೆ ವಿಜಯೇಂದ್ರಗೆ ಎನ್ಯೂಮರೇಷನ್ ಫಾರಂ ನೀಡಿ ಅಧಿಕಾರಿಗಳು ಸಹಿ ಪಡೆದಿದ್ದಾರೆ. ಮೈಸೂರು ಜಿಲ್ಲೆಯಲ್ಲೂ ಮತದಾರರ ಪಟ್ಟಿ ಪರಿಷ್ಕರಣೆ ಚುರುಕುಗೊಂಡಿದೆ. ಯಾವ್ಯಾವ ರೀತಿ ಮಾಹಿತಿ ಕೊಡಬೇಕು ಅಂತ ಎನ್ಯೂಮರೇಷನ್ ಫಾರ್ಮ್ ತೋರಿಸಿ ಅಧಿಕಾರಿಗಳು ವಿವರಣೆ ಕೊಟ್ಟರು. ಇನ್ನು ಹಾಸನದಲ್ಲಿ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರ ಮನೆಯಿಂದಲೇ ಎಸ್ಐಆರ್ ಆರಂಭಿಸಲಾಯಿತು. ಎಸ್ಐಆರ್ ಫಾರ್ಮ್ ತುಂಬಿದ ಬಳಿಕ ಮಾತನಾಡಿದ ಬಾನು ಮುಷ್ತಾಕ್, ನನಗೂ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಅನುಮಾನ ಇತ್ತು, ಆದರೆ ಈ ಪ್ರಕ್ರಿಯೆಗೆ ಒಳಗಾದ ಮೇಲೆ ಸರಳ ಎನಿಸಿತು ಎಂದಿದ್ದಾರೆ. ಇದರ ಬಗ್ಗೆ ರಾಜಕೀಯ ಕಾರ್ಯಕರ್ತರು, ಮುಖಂಡರು ಅವರುಗಳೆಲ್ಲ ಮಾತಾಡ್ತಾ ಇದ್ದಂಥ ಕ್ರಮವನ್ನು ನೋಡಿದಾಗ ಎಸ್ಐಆರ್ ಅನ್ನೋದು ಭಾಳ ದುರುದ್ದೇಶಪೂರ್ವಕವಾಗಿ ನಾಗರಿಕರನ್ನು ಕಾಡಿಸೋದಕ್ಕೆ, ಪ್ರಜೆಗಳನ್ನು ಹಿಂಸಿಸೋದಕ್ಕೆ ರೂಪಿಸಿರ್ತಕ್ಕಂಥ ಪ್ರಕ್ರಿಯೆ ಅನ್ನೋದು ಒಂದು ಭಾವನೆ ಇತ್ತು. ಯಾವುದೇ ಗಾಬರಿ ಬೀಳದೆ ಈ ಎರಡು ದಾಖಲಾತಿಗಳನ್ನು ಇಟ್ಕೊಂಡು ಈ ಒಂದು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀವಿ. ಇನ್ನು ತುಮಕೂರು ನಗರದ ನಜರಾಬಾದ್ನಲ್ಲಿ ಎಸ್ಐಆರ್ ನಡೆಸಲಾಯಿತು. ಬಿಎಲ್ಒಗಳ ಜೊತೆಗೆ ಮತದಾರರ ಮನೆಗೆ ಭೇಟಿ ನೀಡಿದ ಅಧಿಕಾರಿಗಳ ತಂಡ ಎಸ್ಐಆರ್ ಬಗ್ಗೆ ಮಾಹಿತಿ ನೀಡಿದ್ರು. ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಮನೆಗೂ ಅಧಿಕಾರಿಗಳು ಭೇಟಿ ನೀಡಿದ್ರು. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಮನೆಗೆ ತೆರಳಿ ಎನ್ಯೂಮರೇಷನ್ ಫಾರ್ಮ್ ವಿತರಿಸಿದ್ರು. ದೇವನಹಳ್ಳಿ ಪಟ್ಟಣದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿವನಾಪುರ ರಮೇಶ್ ಮನೆಯಿಂದ ಮತಪಟ್ಟಿ ಪರಿಷ್ಕರಣೆಗೆ ಗ್ರಾಮಾಂತರ ಡಿಸಿ ಡಾಕ್ಟರ್ ಕೆ ಅನುರಾಧ ಚಾಲನೆ ನೀಡಿದ್ರು. ಕೋಲಾರದಲ್ಲೂ ಎಸ್ಐಆರ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಚಾಲನೆ ನೀಡಿದ್ರು. ಕುರುಬರಪೇಟೆಯ ಮತದಾರರ ಮನೆಗೆ ತೆರಳಿ ಅರ್ಜಿ ನೀಡಲಾಯಿತು. ಇತ್ತ ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿ ಇಕ್ರಾಮ್ ಶರೀಫ್ ಎಸ್ಐಆರ್ಗೆ ಚಾಲನೆ ನೀಡಿದ್ರು. ರಾಘವೇಂದ್ರ ಕಾಲೋನಿಯಲ್ಲಿ ಮನೆಗೆ ತೆರಳಿ ಫಾರ್ಮ್ ವಿತರಣೆ ಮಾಡಲಾಯಿತು. ಬಾಗಲಕೋಟೆ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿದ್ದು, ಎಸ್ಐಆರ್ ಫಾರ್ಮ್ ಕೊಟ್ಟ ಮನೆಗಳಿಗೆ ಸಿಬ್ಬಂದಿ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಎಸ್ಐಆರ್ಗೆ ಅತಿ ಹೆಚ್ಚು ಬೂತ್ ಲೆವೆಲ್ ಏಜೆಂಟ್ಗಳನ್ನು ನೇಮಿಸಿದ ಕಾಂಗ್ರೆಸ್. ಈ ಬಾರಿಯ ಎಸ್ಐಆರ್ ಮೇಲೆ ರಾಜಕೀಯ ಪಕ್ಷಗಳು ಹದ್ದಿನ ಕಣ್ಣಿಟ್ಟಿವೆ. ಯಾಕಂದ್ರೆ ಈ ಹಿಂದೆ ಕೆಲ ರಾಜ್ಯಗಳಲ್ಲಿ ನಡೆದ ಪರಿಷ್ಕರಣೆಗಳಲ್ಲಿ ಅಕ್ಷರ ದೋಷ, ಫೋಟೋ ವ್ಯತ್ಯಾಸ, ವಯಸ್ಸಿನ ತಪ್ಪು ಮಾಹಿತಿ ಇತ್ಯಾದಿ ಕಾರಣಗಳಿಂದ ಹೆಸರು ಡಿಲೀಟ್ ಆದ ಆರೋಪಗಳು ಕೇಳಿಬಂದಿದ್ವು. ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಅತಿ ಹೆಚ್ಚು ಅಂದ್ರೆ ಬರೋಬ್ಬರಿ 52,419 ಬಿಎಲ್ಎಗಳನ್ನು ನೇಮಿಸಿದೆ. ಇನ್ನು ಬಿಜೆಪಿ 48,614 ಹಾಗೂ ಜೆಡಿಎಸ್ 14,020 ಬಿಎಲ್ಎಗಳನ್ನು ನಿಯೋಜಿಸಿದೆ. ಹೀಗೆ ರಾಜ್ಯದಾದ್ಯಂತ 1,15,000ಕ್ಕೂ ಹೆಚ್ಚು ಬೂತ್ ಲೆವೆಲ್ ಏಜೆಂಟ್ಗಳು ಪರಿಷ್ಕರಣೆ ಮೇಲೆ ನಿಗಾ ಇಡಲಿದ್ದಾರೆ. ನಿಮ್ಮ ಮತದಾನದ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಅಮೂಲ್ಯ ಹಕ್ಕು. ಹೀಗಾಗಿ ಬಿಎಲ್ಒ ನಿಮ್ಮ ಮನೆಗೆ ಬಂದಾಗ ಅವರಿಗೆ ಅಗತ್ಯ ಮಾಹಿತಿ ನೀಡಿ ಎನ್ಯೂಮರೇಷನ್ ಫಾರ್ಮ್ ಭರ್ತಿ ಮಾಡಿ. ಜುಲೈ 29ರ ಒಳಗೆ ಈ ಪ್ರಕ್ರಿಯೆ ಪೂರ್ಣಗೊಳ್ಳಲಿದ್ದು, ನಿರ್ಲಕ್ಷ್ಯ ವಹಿಸಿದ್ರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದಲೇ ಕಣ್ಮರೆಯಾಗಬಹುದು. ಬ್ಯೂರೋ ರಿಪೋರ್ಟ್, TV9.